ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಮನೇಲಿ ಏನಾದರೂ ಹಳೆಯದಾಗಿರುವಂತಹ ವೇಸ್ಟ್ ಅಂತ ಬಿಸಾಕುವ ಕುಕ್ಕರ್ ಗ್ಯಾಸ್ಕೆಟ್ ಏನಾದರೂ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಈ ಕುಕ್ಕರ್ ಗ್ಯಾಸ್ಕೆಟನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ, ಸ್ವಲ್ಪವೇ ಸ್ವಲ್ಪ ಉಲ್ಲನ್ನು ಹಾಗೆಯೇ ಒಂದು ಗ್ಯಾಸ್ಕೆಟ್ ಇದ್ದರೆ ಸಾಕು, ಸಖತ್ತಾಗಿ ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ಜನ ಹಾಗೆ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ, ಅಷ್ಟು ಸುಂದರವಾಗಿರುತ್ತೆ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ ಗ್ಯಾಸ್ಕೆಟನ್ನು ತಗೊಂಡಿದ್ದೀನಿ. ಹಳೆಯದಾಗಿರುವಂತಹ ಈ ಕುಕ್ಕರ್ ಗ್ಯಾಸ್ಕೆಟ್ಗೆ ನಾನು ನೋಡಿ ಉಲ್ಲನ್ನನ್ನು 4ರಿಂದ 5 ಎಳೆಯಷ್ಟು ನಾನು ದಪ್ಪ ಆಗಲಿ ಅಂತ ಹೇಳಿ ತೊಗೊಂಡ್ಬಿಟ್ಟು ಅದನ್ನು ಪೂರ್ತಿ ಗ್ಯಾಸ್ಕೆಟಿಗೆ ಹೀಗೆ ಸುತ್ತಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಪೂರ್ತಿಯಾಗಿ ಟೈಟಾಗಿ ಸುತ್ತಕೊಳ್ಬೇಕು. ಸ್ವಲ್ಪ ಕೂಡ ಮಿಡಲಲ್ಲಿ ಗ್ಯಾಪ್ ಇರಬಾರ್ದು. ಆ ರೀತಿ ನೀವೇನು ಮಾಡಬೇಕು, ಪೂರ್ತಿ ಗ್ಯಾಸ್ಕೆಟನ್ನು ನೋಡಿ ಹೀಗೆ ನಾನು ಒಂದೇ ಕಲರಿನ ಉಲನ್ನಲ್ಲಿ ನಾನು ಸುತ್ತಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಬೇರೆ ಕಲರಲ್ಲಿ ನೀವು ಸುತ್ತಬೋದು. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪನೇ ಬೇರೆ ಬೇರೆ ಕಲರಲ್ಲಿ ಸುತ್ತಿದ್ರೆ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಬಹುದೇನೋ. ಬಟ್ ನಾನಿಲ್ಲಿ ಒಂದೇ ಕಲರಲ್ಲೇ ಪೂರ್ತಿ ಗ್ಯಾಸ್ಕೆಟ್ಗೆ ಈ ರೀತಿ ಉಲ್ಲನನ್ನು ನಾನು ಸುತ್ತಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಗ್ಯಾಸ್ಕೆಟ್ಗೆ ಉಲ್ಲನನ್ನು ಸುತ್ತಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ, ಹೀಗೆ ಈ ರೀತಿ ಗ್ಯಾಸ್ಕೆಟನ್ನು ರೆಡಿ ಮಾಡಿದ ಮೇಲೆ ನೀವೇನು ಮಾಡಬೇಕು, ನೋಡಿ ಈ ರೀತಿ ಪೂರ್ತಿಯಾಗಿ ಗ್ಯಾಸ್ಕೆಟನ್ನು ರೆಡಿ ಮಾಡಿದ ಮೇಲೆ ಅದನ್ನು ಪಕ್ಕಕ್ಕಿಡಿ. ನಂತರ ನಿಮ್ಮನೇಲಿ ಏನಾದರೂ ಈ ರೀತಿ ಚಿಕ್ಕದಾಗಿರುವಂತಹ ಪೇಪರ್ ಕಪ್ಗಳಿದ್ದರೆ ನೋಡಿ, ಅವುಗಳಿಗೆ ನೋಡಿ ನಾನಿಲ್ಲಿ ಯಾವ್ಯಾವ ಕಲರ್ ಬೇಕೋ ಆ ಥರ ಇವೆಲ್ಲ ಕಪ್ಪುಗಳನ್ನು ಕೂಡ ಒಂದೊಂದು ಕಲರಲ್ಲಿ ಹೀಗೆ ಪೇಂಟ್ ಮಾಡ್ತಾ ಇದ್ದೀನಿ. ನೀವು ನಿಮಗಿಷ್ಟವಾಗಿರುವಂತಹ ಕಲರಲ್ಲಿ ನೀವು ಪೂರ್ತಿಯಾಗಿರುವಂತಹ ಕಪ್ಪಿಗೆ, ಈ ಪೇಪರ್ ಕಪ್ಪಿಗೆ ವೈಟ್ ಕಾಣದೇ ಇರೋ ರೀತಿ ಅದನ್ನು ಕಲರ್ ಮಾಡ್ಕೊಳ್ಳಿ. ನೀವು ಒಂದೇ ಕಲರಲ್ಲೇ ಎಲ್ಲ ಕಪ್ಗಳನ್ನು ಕೂಡ ಈ ರೀತಿ ಪೇಂಟ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ 4ರಿಂದ 5 ಕಪ್ಗಳನ್ನು ತೊಗೊಂಡ್ಬಿಟ್ಟು ಎಲ್ಲ ಕಲರಲ್ಲೂ ಕೂಡ ಬೇರೆ ಬೇರೆ ರೀತಿ ಕಲರ್ಫುಲ್ ಆಗಿರಲಿ ಅನ್ನೋದಕ್ಕೆ ಬೇರೆ ಬೇರೆ ಕಲರಲ್ಲಿ ನಾನು ಈ ಪೇಪರ್ ಕಪ್ಪನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ, ಈ ರೀತಿ ಪೂರ್ತಿಯಾಗಿ ಕಲರನ್ನು ಪೇಂಟನ್ನು ಮಾಡಿಬಿಟ್ಟು ನಂತರ ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ನಾನು ಬೇರೆ ಕಲರಲ್ಲಿ ಯೆಲ್ಲೋ ಕಲರಿನ ಉಲ್ಲನನ್ನು ತೊಗೊಂಡ್ಬಿಟ್ಟು ಒಂದು ನೋಡಿ ಕುಚ್ಚನ್ನು ರೆಡಿ ಮಾಡೋಣ ಅಂತ ಹೇಳಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದಾಜು ಒಂದು 20 ಸುತ್ತು ಅಂತ ಹೇಳಿ ತಿಳ್ಕೊಳ್ಳಿ. ನೋಡಿ, ಈ ರೀತಿ ನೀವು ಫಸ್ಟ್ ಹೀಗೆ ಸುತ್ಕೊಂಡ್ಬಿಟ್ಟು ಅದನ್ನು ನಾವೇನು ಕಾರ್ಡ್ ತೊಗೊಂಡಿದ್ವಲ್ಲ ಅದರಿಂದ ರಿಮೂವ್ ಮಾಡಿಬಿಡಿ. ಅದನ್ನು ನಾವೇನು ಸುತ್ಕೊಂಡಿದ್ವಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ನಂತರ ಒಂದು ಚಿಕ್ಕದಾಗಿರುವಂತಹ ಉಲ್ಲನನ್ನು ತೊಗೊಂಡ್ಬಿಟ್ಟು ಇಲ್ಲಿ ನೀವು ಮಿಡಲ್ನಲ್ಲಿ ಅದನ್ನು ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಅದನ್ನು ಮಡಚ್ಕೊಂಡ್ಬಿಟ್ಟು ಈ ಸೀರೆ ಕುಚ್ಚನ್ನು ರೆಡಿ ಮಾಡ್ತೀರಲ್ಲ ಆ ರೀತಿ ನೀವು ಇದನ್ನು ಕುಚ್ಚು ಟೈಪ್ ನೀವು ರೆಡಿ ಮಾಡ್ಕೊಳ್ಳಿ. ಹೀಗೆ ನಾನು ಕೂಡ ಇದೇ ರೀತಿಯೇ ಯೆಲ್ಲೋ ಕಲರಲ್ಲಿ ಉಲ್ಲನನ್ನು ನಾನು ಕುಚ್ಚು ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿಯೇ ಒಂದು 4-5 ಪೀಸಿನಷ್ಟು ನೀವು ಯೆಲ್ಲೋ ಕಲರ್ ಕುಚ್ಚನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ದಾರದಲ್ಲೂ ಕೂಡ ಮಾಡಬಹುದು, ಬಟ್ ಉಲ್ಲನ್ನಲ್ಲಿ ಮಾಡಿದರೆ ಸ್ವಲ್ಪ ತಿಕ್ಕಾಗಿ ಬೊಂಚಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈಕ್ವಲ್ ಶೇಪ್ ಇರಲಿ ಅಂತ ಹೇಳಿ ಕೆಳಗಡೆ ನೀವು ನೀಟಾಗಿ ಹೀಗೆ ತೆಕ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಿಬಿಡಿ. ನೋಡಿ, ಮೇಲ್ಗಡೆ ಗಂಟು ಹಾಕ್ಕೊಂಡ್ಬಿಟ್ಟು 4-5 ನಾನು ಈ ರೀತಿ ಕುಚ್ಚನ್ನು ಆಲ್ರೆಡಿ ಈಗ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು. ನೆಕ್ಸ್ಟು ನಾವೇನು ಕಲರ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪೇಪರ್ ಕಪ್ಪನ್ನು ಅದರ ಮೇಲ್ಗಡೆ ನಾನು ಒಂದು ಮಾರ್ಕರು ಅಥವಾ ನೀವು ಸ್ಕೆಚ್ ಪೆನ್ನಿನ ಸಹಾಯದಿಂದ ಈ ರೀತಿ ಸ್ಟಾರ್ ಶೇಪಲ್ಲಿ ನಾನು ಡ್ರಾ ಮಾಡ್ತಾಯಿದ್ದೀನಿ. ನೀವು ನಿಮಗೆ ಬೇಕಾದ ಡಿಸೈನಲ್ಲಿ ಇದನ್ನು ಡ್ರಾ ಮಾಡ್ಕೋಬೋದು. ನಾನು ಜಸ್ಟ್ ಸ್ಟಾರ್ ಶೇಪಲ್ಲಿ ನಾನು ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ಕಲರ್ ಪೇಪರ್ನ ಕಪ್ಪಲ್ಲಿ. ಇದೇ ರೀತಿಯೇ ಎಲ್ಲ ಕಲರಿನ ಪೇಪರ್ ಕಪ್ಪಿನ ಮೇಲೂ ಕೂಡ ನೀವು ಇದೇ ರೀತಿಯೇ ಈ ಸ್ಟಾರ್ ಶೇಪಲ್ಲಿ ಅಥವಾ ನಿಮಗೆ ಯಾವುದು ಬೇಕೋ ಆ ರೀತಿ ಡಿಸೈನನ್ನು ನೀವು ಮಾಡ್ಕೋಬಹುದು. ಏನಿದು ಪೇಪರ್ ಕಪ್ ತೋರಿಸ್ತಾ ಇದ್ದಾರೆ, ಹಾಗೆ ಗ್ಯಾಸ್ಕೆಟ್ ತೋರಿಸ್ತಾ ಇದ್ದಾರೆ, ಉಲ್ಲನ್ನಿಂದು ಕುಚ್ಚನ್ನು ತೋರಿಸ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಕೋತಿದ್ದೀರಾ? ವೇಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆಯೇ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡ್ತೀರಾ ಗ್ಯಾರಂಟಿ. ನೋಡಿ, ನಾನು ಈ ರೀತಿ ಪೇಪರ್ ಕಪ್ಪಿಗೆ ರೆಡಿ ಮಾಡಿ ಆದಮೇಲೆ ಅದಕ್ಕೆ ಮಿಡಲ್ನಲ್ಲಿ ಒಂದು ಚಿಕ್ಕದಾಗಿರುವಂತಹ ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ
ಹೋಲನ್ನು ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಕುಚ್ಚನ್ನು, ಅದನ್ನು ನೋಡಿ ಹೀಗೆ ಸೂಜಿ ದಾರದ ಸಹಾಯದಿಂದ ಉಲ್ಲನ್ನಿಗೆ ನಾನು ಸೂಜಿನ ಪೋಣಿಸ್ಕೊಂಡ್ಬಿಟ್ಟು ನೋಡಿ ಹೀಗೆ ಅದನ್ನು ನೀವು ಪೇಪರ್ ಕಪ್ಪಿಗೆ ನಾವೇನು ತೂತು ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಹೋಲನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಒಳಗಡೆ ಹೀಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ. ಹೀಗೆ ಹಾಕ್ಕೊಂಡು ಅದು ಕೆಳಗಡೆ ಕೂಡ ಕಾಣಬೇಕು, ಮತ್ತು ಕಪ್ಪು ಒಳಗಡೆ ಹೋಗದೆ ಇರೋ ರೀತಿ ನೋಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಚಿಕ್ಕದಾಗಿರುವಂತಹ ಮಣಿಗಳನ್ನು ಇದ್ರ ಒಳಗಡೆ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ಸ್ಟಾರ್ ಕೂಡ ಬ್ಲ್ಯಾಕ್ ಕಲರಲ್ಲಿ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೀವು ಬೇಕಿದ್ದರೆ ವೈಟ್ ಕಲರ್ ಮುತ್ತನ್ನು ಕೂಡ ಹಾಕ್ಕೋಬಹುದು, ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಗ್ಯಾಸ್ಕೆಟಿಗೂ ಕೂಡ ಇದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ಹೀಗೆ ಗ್ಯಾಸ್ಕೆಟಿಗೂ ಕೂಡ ಈ ರೀತಿ ನೋಡಿ ಹೀಗೆ ಅಟ್ಯಾಚ್ ಮಾಡಿ ಅಲ್ಲಿ ನಾನು ಗಂಟನ್ನು ಕಟ್ತಾ ಇದ್ದೀನಿ. ಇದೇ ರೀತಿಯೇ ನೀವೇನು ರೆಡಿ ಮಾಡ್ಕೊಂಡಿದ್ರಲ್ಲ ಪೇಪರ್ ಕಪ್ಪನ್ನು, ಅದ್ರ ಒಳಗಡೆ ಹೀಗೆ ಎಲ್ಲ ಕುಚ್ಚನ್ನು ಹಾಕಿಬಿಟ್ಟು ನೋಡಿ, ಬಟ್ ಸ್ವಲ್ಪ ದೂರದಲ್ಲಿ ದಾರನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾ ನೀವು ಪೂರ್ತಿ ಗ್ಯಾಸ್ಕೆಟಿಗೂ ಇದೇ ರೀತಿಯೇ ನೀವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಚಿಕ್ಕದ್ರಿಂದ ನೀವು ಸ್ವಲ್ಪ ದೊಡ್ಡದಾಗಿರುವಂತಹ ದಾರವನ್ನು ಈ ಉಲನನ್ನು ತಗೊಂಡ್ಬಿಟ್ಟು ನೋಡಿ ಹೀಗೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ನೀವು ಅಲ್ಲಲ್ಲಿ ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಗ್ಯಾಸ್ಕೆಟಿಗೆ. ನೋಡಿ ಹೀಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀವೇ ವಾವ್ ಅಂತೀರ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ವೇಸ್ಟ್ ಆಗಿರುವಂತಹ ಇಲ್ಲಿ ಗ್ಯಾಸ್ಕೆಟನ್ನು ನಾನು ಈ ರೀತಿ ಬಳಸ್ಕೊತಾ ಇದ್ದೀನಿ. ನೀವೆಲ್ಲ ಈ ಕುಕ್ಕರ್ ಗ್ಯಾಸ್ಕೆಟನ್ನು ಇನ್ಯಾವ ರೀತಿ ಬಳಸಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ನಾನಿಲ್ಲಿ ಇದೇ ರೀತಿಯೇ ಪೂರ್ತಿ ಹೆಚ್ಚು ಕಡಿಮೆ ಸ್ವಲ್ಪ ದಾರನ ಹೆಚ್ಚು ಕಡಿಮೆ ಮಾಡ್ಕೋತಾ ಎಲ್ಲ ಕಡೆನೂ ಕೂಡ ನಾನು ಪೂರ್ತಿಯಾಗಿ ಈ ಪೇಪರ್ ಕಪ್ಪನ್ನು ಹೀಗೇ ಅಟ್ಯಾಚ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಅಂಗಡಿಯಲ್ಲಿ ಈ ರೀತಿ ಐಟಮ್ಗಳನ್ನು ತಗೊಳಕ್ಕೆ ಹೋದರೆ ತುಂಬಾ ದುಬಾರಿ ಆಗುತ್ತೆ. ಅದನ್ನೇ ನಾವು ಮನೆಯಲ್ಲೇ ನಾವೇ ಕೈಯಾರೆ ತಯಾರಿಸ್ಕೊಂಡ್ರೆ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಾವೇ ತಯಾರಿಸಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಅಲ್ವಾ. ಹಾಗೆಯೇ ಇದೇನಪ್ಪ ನೀವು ಮಾಡ್ತಿದ್ದಾರೆ ಅಂದ್ಕೋಬಹುದು. ನೋಡಿ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನೀವೇ ವಾ ಅನ್ನು ತುಂಬ ಚೆನ್ನಾಗಾಗಿದೆ. ಇಷ್ಟು ದಿನ ಸುಮ್ಮನೆ ಗ್ಯಾಸ್ಕೆಟ್ ನಾವು ಬಿಸಾಕ್ಬಿಟ್ವಲ್ಲ, ಈ ಐಡಿಯಾ ನಮಗೆ ಹೊಳದೇ ಇಲ್ಲ, ಇನ್ಮೇಲೆ ಗ್ಯಾರಂಟಿ ಈ ರೀತಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅನ್ಕೋತೀರಾ. ನೀವು ನೋಡ್ತಿರ್ಬೋದು ಇವಾಗ ಎಲ್ಲ ಪೇಪರ್ ಕಪ್ಪನ್ನು ಕೂಡ ನಾನೀಗ ಈ ರೀತಿ ಅಟ್ಯಾಚ್ ಮಾಡಿದ್ದಾಯಿತು. ಇದು ಲಾಸ್ಟ್ ಪೇಪರ್ ಕಪ್ಪನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪೇಪರ್ ಕಪ್ಪಿನ ಬದಲಾಗಿ ಬೇರೆ ಇನ್ಯಾವುದಾದ್ರೂ ಕೂಡ ಅಟ್ಯಾಚ್ ಮಾಡಬಹುದು, ಬಟ್ ನಾನಿಲ್ಲಿ ಅಥವಾ ಹಾಗೇ ನೀವು ಉಲ್ಲನ್ನನ್ನು ನೀವು ನೇತು ಬಿಡಬಹುದು. ಬಟ್ ನನಗೆ ಪೇಪರ್ ಕಪ್ ಇದ್ದರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಪೇಪರ್ ಕಪ್ಪನ್ನು ಯೂಸ್ ಮಾಡಿದ್ದೀನಿ. ನಂತರ ನೋಡಿಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ನಾನಿಲ್ಲಿ ಮೇಲ್ಗಡೆ ಕೂಡ ಒಂದು ಉಲ್ಲನ್ನನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಎರಡೂ ಬದಿಯಲ್ಲೂ ಕೂಡ, ಈ ಕಡೆ ಆ ಕಡೆ ಹಾಗೆ ಸೈಡಿಗೂ ಕೂಡ 4 ಬದಿಯಲ್ಲೂ ಕೂಡ ಈ ರೀತಿ ನೀವು ಆ ಗ್ಯಾಸ್ಕೆಟ್ಗೆ ಹೀಗೆ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ ಉಲ್ಲನ್ನನ್ನು. ಅದೇ ಕಲರಿನ ಉಲ್ಲನ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ನೀವು ಉಲ್ಲನನ್ನು ಕೆಳಗಡೆ ಬೇರೆ ಮೇಲ್ಗಡೆ ಬೇರೆ ಈ ರೀತಿ ತೊಗೊಂಡ್ಬಿಟ್ರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣೋದೇ ಇಲ್ಲ. ಹಾಗಾಗಿ ನಾನಿಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಉಲ್ಲನನ್ನು ತೊಗೊಂಡಿದ್ದೀನಿ, ಹಾಗೆ ಮೇಲ್ಗಡೆ ಗಂಟು ಹಾಕಲಿಕ್ಕೂ ಕೂಡ ನಾನು ಸೇಮ್ ಯೆಲ್ಲೋ ಕಲರ್ ಉಲ್ಲನನ್ನೇ ತೊಗೊಂಡಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು 4 ಬದಿಯಲ್ಲೂ ಕೂಡ ಈಗ ನಾನು ಆಲ್ರೆಡಿ ಈ ರೀತಿ ಉಲ್ಲನ್ನನ್ನು ಹೀಗೆ ಗಂಟನ್ನು ಹಾಕ್ಕೊಂಡಿದ್ದೀನಿ. ಇದರಿಂದ ಮೇಲ್ಗಡೆ ಹ್ಯಾಂಗ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಈ ರೀತಿ ನೀವು ಗಂಟನ್ನು ಹಾಕಿದ ಮೇಲೆ ನೀವು ಮಿಡಲ್ನಲ್ಲಿ ಹೀಗಿರುತ್ತಲ್ವ, ಇದನ್ನು ಮೇಲ್ಗಡೆ ಹಾಕಿಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಈ ಥರದನ್ನೆಲ್ಲ ನಾವು ಅಂಗಡಿಯಲ್ಲಿ ತೊಗೊಂಡು ಬರ್ತೀವಿ ಅಲ್ವಾ, ಅಂಗಡಿಯಿಂದ ತರೋದಕ್ಕಿಂತ ನೋಡಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೋಬಹುದು ಅಂತ ಹೇಳಿ. ನೀವೇನಾದರೂ ಮಕ್ಕಳಿಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಕೊಡ್ಬೋದು ಅಂತ ಅನಿಸಿದರೆ ನೋಡಿ ಈ ಥರದನ್ನೆಲ್ಲ ಮಕ್ಕಳಿಗೆ ಹೇಳಿದರೆ ಅವರೇ ಆರಾಮಾಗಿ ಕೂತ್ಕೊಂಡು ಮಾಡಿಬಿಡ್ತಾರೆ. ತುಂಬ ಚೆನ್ನಾಗಿದೆ, ಹಾಗೆ ಮಕ್ಕಳಿಗೂ ಟೈಮ್ ಪಾಸ್ ಆದ ಹಾಗೆ ಆಗುತ್ತೆ. ಮೊಬೈಲ್ ಹಾಗೂ ಟಿ ವಿ ಕೊಡೋದಕ್ಕಿಂತ ಈ ರೀತಿ ಆ್ಯಕ್ಟಿವಿಟೀಸನ್ನು ನೀವು ಮಕ್ಕಳ ಕೈಯಲ್ಲಿ ಮಾಡಿಸ್ಬಹುದು. ಓಕೆ, ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.
ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.